ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಿನಗಳು ಬರಲಿವೆ. ಏನ್ ಬ್ರದರ್ ಆ ದಿನಗಳು ಬರಲಿವೆ? ಕ್ರಿಸ್ಮಸ್ ಬಂತು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಪ್ರಿಯ ದೇವಜನರೇ. ಹೊಸ ವರ್ಷ ಬಂತು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಪ್ರಿಯ ಸಹೋದರ ಸಹೋದರಿ. ವರ್ಷ ಮುಗಿಯುವುದಕ್ಕೆ ಬಂತಲ್ವಾ ಬ್ರದರ್ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಪ್ರಿಯ ದೇವಜನರೇ. ನಾನು ದಿನಗಳು ಬರಲಿವೆ ಅನ್ನುವುದು ಅದು ಕ್ರಿಸ್ಮಸ್ ವಿಷಯವಾಗಿಯೋ ಅಥವಾ ನ್ಯೂ ಇಯರ್ ವಿಷಯವಾಗಿಯೋ ಅಲ್ಲ. ಆದರೆ ನಮ್ಮೆಲ್ಲರಿಗೂ ಕರ್ತನು ಪ್ರವಚನಾತ್ಮಕವಾಗಿ ಪ್ರವಚನೆ ಶಬ್ದದಿಂದ ಕುಟುಂಬಗಳಿಗೋ ಸಭೆಗಳಿಗೋ ಯವನಸ್ಥರುಗಳಿಗೋ ವೈಯಕ್ತಿಕ ಜೀವಿತಗಳಿಗೆ ದೇವರು ಒಂದು ವಾಕ್ಯವನ್ನು ಹೀಗೆ ನುಡಿತಾ ಇದ್ದಾರೆ ಈ ಮುಂಜಾನೆಯಲ್ಲಿ. ಏನಂದ್ರೆ ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದ 14ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು. ಪ್ರಿಯ ದೇವಜನರೇ, ದೇವರು ಏನನ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಗೊತ್ತಾ? ದೇವರು ಯಾವ ವಿಷಯವಾದ ದಿನಗಳು ಬರಲಿವೆ ಬರುವವು ಅನ್ನುವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಗೊತ್ತಾ? ಈ ವರ್ಷದಲ್ಲಿ ನಿಮಗೊಂದು ವಾಗ್ದಾನ ಬಂದಿತ್ತಲ್ಲ, ಈ ವರ್ಷದಲ್ಲಿ ನಿಮಗೊಂದು ದೇವರು ದರ್ಶನವನ್ನ ಕೊಟ್ಟಿದ್ರಲ್ಲ, ಈ ವರ್ಷದಲ್ಲಿ ದೇವರೊಂದು ಪ್ರವಾದನೆಯನ್ನು ನುಡಿದಿದ್ರಲ್ಲ, ಈ ವರ್ಷದಲ್ಲಿ 2024ನೇ ಇಸ್ವಿಯಲ್ಲಿ ನಾನು ನಿನ್ನ ಜೀವಿತದಲ್ಲಿ ಇಂತಹ ಕಾರ್ಯವನ್ನ ನೆರವೇರಿಸೋದಕ್ಕೆ ಹೋಗ್ತಾ ಇದ್ದೇನೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಾನು ನಿನ್ನ ವಿಷಯವಾಗಿ ಇಂಥ ಆಲೋಚನೆಯನ್ನು ಇಟ್ಟುಕೊಂಡಿದ್ದೇನೆ ಅಂತ ಯಾವ ದಿನಗಳ ಬಗ್ಗೆ ಮಾತನಾಡಿದ್ರೋ, ಶುಭ ವಾಕ್ಯಗಳನ್ನು ನುಡಿದಿದ್ರೋ, ವಾಗ್ದಾನಗಳನ್ನು ನುಡಿದಿದ್ರೋ, ಅದು ನೆರವೇರುವ ದಿನಗಳು ಬರುವವು ಅನ್ನುವುದರ ಬಗ್ಗೆ ಯೆಹೋವನು ಮಾತನಾಡ್ತಾ ಇದ್ರೆ. ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ತಿಳಿಸಿದಂತ ಒಂದೇ ಮಾತು ಇದಾಗಿದೆ. ಏನಂದ್ರೆ ದಿನಗಳು ಬರಲಿವೆ. ಈ ಮುಂಜಾನೆಯಲ್ಲಿ ಯಾರ್ಯಾರು ಈ ವರ್ಷ ಮುಗಿಯುವುದಕ್ಕೆ ಹೋಗ್ತಾ ಇದೆ, ಇನ್ನ ನನ್ನ ವಾಗ್ದಾನ ನೆರವೇರಲಿಲ್ವಲ್ಲ, ಈ ವರ್ಷವೇ ಅಂತ್ಯಗೊಳ್ತಾ ಇದೆ, ಇನ್ನ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ವಲ್ಲ, ಅಯ್ಯೋ ದೇವರೊಂದು ಕನಸನ್ನ ಕೊಟ್ಟಿದ್ರು, ದೇವರೊಂದು ದರ್ಶನವನ್ನ ಕೊಟ್ಟಿದ್ರು, ಅದು ಇನ್ನ ನೆರವೇರಲಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ಯೆಹೋವನಾದ ಕರ್ತನು ನಿಮ್ಮನ್ನ ನೋಡಿ ಹೀಗೆ ನುಡಿತಾ ಇದ್ದಾರೆ. ಏನಂದ್ರೆ ನಾನು ನಿಮ್ಮ ವಿಷಯವಾಗಿ ನುಡಿದಿರುವ ಶುಭ ವಾಕ್ಯಗಳು ನೆರವೇರಿಸುವ ದಿನಗಳು ಬರುವವು ಅಂತ, ಶೀಘ್ರವಾಗಿ ಬರುವುದಕ್ಕೆ ಹೋಗ್ತಾ ಇದೆ. ಈ ಕ್ರಿಸ್ಮಸ್ ತಿಂಗಳು ನಮಗೆ ದೇವರು ಅತ್ಯಂತ ಸಂತೋಷದ ತಿಂಗಳಂತ ನುಡಿದಿರುವಾಗ ನಾನು ಕುಟುಂಬಗಳಿಗೆ ವಾಕ್ಯದ ಪ್ರಕಾರ ಹೇಳ್ತೇನೆ. ಏನಂದ್ರೆ ಆ ದಿನಗಳು ಬರುವಾಗ ನಿಮ್ಮ ಸಂತೋಷಗಳು ಪರಿಪೂರ್ಣವಾಗ್ತದೆ, ನಿಮ್ಮ ವಾಗ್ದಾನಗಳ ನೆರವೇರಿಕೆಗಳು ಹತ್ತಿರವಾಗಿದೆ, ಹತ್ತಿರವಾಗಿದೆ, ಹತ್ತಿರವಾಗಿದೆ. ಯಾಕೆಂದ್ರೆ ದೇವರು ಯಾವತ್ತು ತಡ ಮಾಡುವವನು ಅಲ್ಲವೇ ಅಲ್ಲ. ನೀವು ನಂಬಿಕೆ ಇಟ್ಟರೆ ಸಾಕು. ಈ ವರ್ಷ ಮುಗಿಯೋದಕ್ಕೆ ದಿನಗಳು ಉಂಟು ಅಷ್ಟೇ, ಆದರೆ ಆತನ ವಾಗ್ದಾನ ನೆರವೇರಿಸುವುದಕ್ಕೆ ನಿಮ್ಮ ಒಂದು ನಂಬಿಕೆ ಮತ್ತು ನಿರೀಕ್ಷೆ ಸಾಕು ಪ್ರಿಯ ದೇವಜನರೇ. ಹಾಗಾಗಿ ಈ ಮುಂಜಾನೆಯಲ್ಲಿ ಕುಟುಂಬಗಳಿಗೂ ನಮ್ಮನ್ನ ಆನ್ಲೈನ್ಗಳಲ್ಲಿ ವೀಕ್ಷಿಸುವಂತ ಎಲ್ಲರಿಗೂ ದೇವರಾತ್ಮನು ನುಡಿತಾ ಇದ್ದಾರೆ. ಏನಂದ್ರೆ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು, ಶೀಘ್ರವಾಗಿ ಬರುವವು. ದಿನಗಳು ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಅಯ್ಯೋ ಮುಂದಿನ ತಿಂಗಳ ಬ್ರದರ್, ಇಲ್ಲ ಮುಂದಿನ ಜನವರಿನ, ಇಲ್ಲ, ನಾನು ಹೇಳ್ತಾ ಇದ್ದೀನಿ ದಿನಗಳು ಶೀಘ್ರವಾಗಿ ದೇವರು ನೆರವೇರಿಸೋದಕ್ಕೆ ಹೋಗ್ತಾ ಇದ್ದಾರೆ. ನಂಬಿಕೆಟ್ಟಿಗೆ ವಾಕ್ಯವನ್ನು ಸ್ವೀಕರಿಸ್ರಿ. ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗೋಣವೇ? ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮೊಟ್ಟಿಗೆ ಮಾತನಾಡಿ ಹೇಳಿದ ಪ್ರಕಾರ ಈ ಉದಯ ಕಾಲದಲ್ಲಿ ನಾನು ಪ್ರಿಯ ಮಕ್ಕಳೊಟ್ಟಿಗೆ ಪ್ರಾರ್ಥಿಸಿ ಹೇಳ್ತೇನೆ, ದಿನಗಳು ಬರುವವು ಅನ್ನುವ ಪ್ರಕಾರ ಆ ನಿನ್ನ ಶುಭ ವಾಕ್ಯಗಳು, ಪ್ರವಚನ ವಚನಗಳು, ದರ್ಶನಗಳು, ವಾಗ್ದಾನಗಳು ಪ್ರಿಯ ಮಕ್ಕಳ ಮೇಲೆ ಏನೇನೆಲ್ಲ ನೀನು ನುಡಿದಿದ್ದೀರೋ ಅದು ನೆರವೇರುವ ದಿನಗಳು ಬರುವುದಕ್ಕಾಗಿ ಸ್ತೋತ್ರ. ಶೀಘ್ರವಾಗಿ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ಪ್ರಿಯ ಮಕ್ಕಳ ಮೇಲಿರಲಿ, ಪ್ರಿಯ ಕುಟುಂಬಗಳ ಮೇಲಿರಲಿ, ಪ್ರಿಯ ಯವನಸ್ಥರ ಮೇಲಿರಲಿ, ಪ್ರಿಯ ಸಹೋದರಿ ಪ್ರಿಯ ಸಹೋದರರ ಜೀವಿತದಲ್ಲಿ ನುಡಿದಿರುವ ವಾಗ್ದಾನಗಳು, ಶುಭ ವಾಕ್ಯಗಳು ನೆರವೇರುವ ದಿನಗಳು ಶೀಘ್ರವಾಗಿ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ಕ್ರಿಸ್ಮಸ್ ಇವರಿಗೊಂದು ಆಶೀರ್ವಾದ ತರಲಿ. ಈ ಕ್ರಿಸ್ಮಸ್ ತಿಂಗಳು ಇದು ವರ್ಷದ ಕೊನೆಯ ತಿಂಗಳೇ ಆಗಿದ್ದರೂ ಒಂದು ದೊಡ್ಡ ಸಂತೋಷ ಆರಂಭ ಇವರ ಜೀವಿತಗಳಲ್ಲಿ ಉಂಟಾಗಲಿ. ಇನ್ನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless.